ನಾನು ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗ್ ಅಂತಲೇ ಡಿಸೈಡ್ ಮಾಡಿದ್ದೆ. ನಾನು ಓದಿರೋದು M.Com, ಆದರೂ ಸಹಿತ ನಾನು ನಾಲೆಡ್ಜ್ ಇದ್ದರೂ ಸಹಿತ ನಾನು ಅಂದ್ಕೊಂಡಿದ್ದೆ ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗು, ಇದರಲ್ಲಿ ಹೋದರೆ ಮೋಸ ಹೋಗ್ತೀವಿ ಅಂತ ಫಸ್ಟ್ ಡೇ ಬಂದಾಗೂ ಅಂದ್ಕೊಂಡಿದ್ದೆ. ಯಾವಾಗ ನಾನು 3 days ಕ್ಲಾಸ್ ಅಟೆಂಡ್ ಮಾಡಿದೆ ಆವಾಗ ಗೊತ್ತಾಯಿತು ಇದು ಗ್ಯಾಮ್ಲಿಂಗ್ ಅಲ್ಲ, ಇದರಲ್ಲಿ ದುಡ್ಡು ಮಾಡ್ಬೋದು, ಅಂದರೆ ಇದರಲ್ಲಿ ಯಾವುದೇ ಮೋಸ ಇಲ್ಲ. ನಾವು ಕಲ್ತಿರೋ ನಾಲೆಡ್ಜ್ ಮೇಲೆ ನಾವು ದುಡ್ಡು ಮಾಡ್ಬೋದು. ನಾವು ನಾಲೆಡ್ಜ್ ಕಲ್ತಿಲ್ಲ, ಇಲ್ಲಿ ಬಂದು ನಾಲೆಡ್ಜ್ ತೊಗೊಂಡು ಮತ್ತೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇಲ್ಲೂ ಫೇಲ್ ಆಗ್ತೀವಿ, ಆವಾಗ ಮತ್ತೆ ನಾವು ಗ್ಯಾಮ್ಲಿಂಗ್ ಅಂತ ಹೇಳ್ತೀವಿ ಅಂತ ಅಲ್ಲಿ ನನಗೆ ಗೊತ್ತಾಯಿತು. ಎಷ್ಟೋ ಜನ ಸ್ಟಾಕ್ಸಿಗೆ ಹೋಗಬೇಡ, ಲಾಸ್ ಆಗಿಬಿಡುತ್ತೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗಿಬಿಡುತ್ತೆ ಅಂತಂದರು. ಫೈದಲ್ಲಿ ಬಂದೇ ಇರಲಿಲ್ಲ. ಕೊನೆಗೆ ಲಾಸ್ಟು ಟ್ರೈ ಮಾಡಿ ಏನೇ ಆಗೋಗಲಿ ಅಂತ ಹೇಳ್ಬಿಟ್ಟು ಬಂದೆ. ಈ 3 ದಿನದಲ್ಲಿ ತುಂಬ ತಿಳ್ಕೊಂಡೆ. ನನಗೆ ಗ್ಯಾರಂಟಿ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಗೆಲ್ತೀನಿ ಅಂತ ನನಗೆ ಹೋಪ್ ಬಂತು ಸರ್. ಆ್ಯಕ್ಚುಲಿ ನಾನು ಶೇರ್ ಮಾರ್ಕೆಟಲ್ಲಿ ಫಸ್ಟು ಮಾಡ್ತಾಯಿದ್ದೆ, ನನಗಷ್ಟು ಐಡಿಯಾಸ್ ಇರಲಿಲ್ಲ. ಮನೋಜ್ ಸರ್ದು ವೀಡಿಯೋಸ್ ಎಲ್ಲ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಅದರಿಂದ ತುಂಬ ಇನ್ಸ್ಪೈರ್ ಆಗಿ ಅಕಾಡೆಮಿಗೆ ಬಂದಿದ್ದು. ಬರುವಾಗ ತುಂಬ ಭಯ ಇತ್ತು, ಬಟ್ ಎಲ್ಲ ಮೆಂಟರ್ಸು ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಮನೋಜ್ ಸರ್ ಕ್ಲಾಸು ತುಂಬ ಚೆನ್ನಾಗಿತ್ತು, ನಮ್ಗೆ ಅದರಿಂದ ತುಂಬ ಯೂಸ್ಫುಲ್ ಆಗಿದೆ. ಅಷ್ಟೇ ಅಲ್ಲ, ನನ್ನ ಮಗನಿಗೂ ಸಹ ಇಲ್ಲೇ ಕರ್ಕೊಂಬಂದು ಅವ್ರಿಗೂ ಶೇರ್ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಎಲ್ಲೋ ದುಡ್ಡು ಕಳೆಯೋದು ನನಗೆ ಇಷ್ಟ ಇರಲಿಲ್ಲ. ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಮಗನೂ ಸಹ ಇದೇ ಕೋರ್ಸಿಗೆ ಕರ್ಕೊಂಬಂದಿದ್ದೀನಿ. ಇಲ್ಲಿ ತುಂಬ ಅತ್ಯುತ್ತಮವಾದ ತರಬೇತಿ ಕೊಟ್ಟಿದ್ದೀರಿ ಹಾಗೂ ಎಲ್ಲರೂ ಅತ್ಯುತ್ತಮವಾಗಿ ಸಹಕರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮೂರು ದಿನದಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು ನನಗೆ ಬಿಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಒಪ್ಕೋತೀನಿ. ಬೇರೆ ಏನಾದರೂ ಹೆಲ್ಪ್ ಬೇಕಾದರೆ ನಾನು ಮತ್ತೆ ಇವ್ರನ್ನ ರೀಚ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಪ್ಲಸ್ ಪಾಯಿಂಟು. ಸೊ ಅಟೆಂಡ್ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ಸ್ ಫಾರ್ ದ ಸೆಷನ್.